ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಸೋಕಾಲ್ಡ್ ನಿಗೂಢ ವ್ಯಕ್ತಿಗೆ ಡ್ರಿಲ್ ನಡೀತಾ ಇದೆ. ಅನಾಮಿಕಾ ಹೇಳ್ತಾ ಇರುವಂತಹ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಇದ್ದಾನೆ ಆತ. ಆ ಹೆಸರುಗಳಲ್ಲೇ ಒಂದಷ್ಟು ಗೊಂದಲ ಇದೆ ಅಂತ ಹೇಳಲಾಗ್ತಾ ಇದೆ. ಮುಸುಕುಧಾರಿಯ ವಾದ ಕೇಳಿ ಅಧಿಕಾರಿಗಳೇ ಸುಸ್ತು ಹೊಡಿತಾ ಇದ್ದಾರೆ. ಆತ ಕೂಡ ಹೀಗೆ ಒಂದೊಂದ್ಸರಿ ಒಂದೊಂದರ ಉತ್ಖನನದ ವೇಳೆ ಕೆಲವು ಹೆಸರುಗಳನ್ನ ದೂರುದಾರ ಹೇಳಿದ್ದ. ಶವ ಹೂತ ವಿಚಾರವಾಗಿ ಒಂದಷ್ಟು ಹೆಸರುಗಳು, ಇಂತಿಂತ ಹೆಸರುಗಳು ಅಂತ. ಶೋಧ ಸಂದರ್ಭದಲ್ಲಿ ಯಾರು ಹೇಳಿದ್ರಪ್ಪ ನಿನಗೆ ಶವ ಹೂಳೋದಕ್ಕೆ ಅಂತ ಕೇಳಿದ್ರೆ ಒಂದಷ್ಟು ಹೆಸರುಗಳನ್ನ ಹೇಳಿದ್ದ. ಶವಗಳನ್ನ ಹೂಳುವಾಗ ಯಾರು ಜೊತೆಯಲ್ಲಿ ಇದ್ದರು ಅಂತ ಕೇಳಿದಾಗ ಅದಕ್ಕೊಂದಿಷ್ಟು ಹೆಸರು ಹೇಳಿದ್ದ ದೂರುದಾರ. ಅವುಗಳನ್ನೆಲ್ಲ ಕೇಳಿ ಅಧಿಕಾರಿಗಳೇ ದಂಗು ಬಡ್ದಿದ್ದಾರಂತೆ. ಅಷ್ಟು ಗೊಂದಲಕಾರಿಯಾಗಿದೆ ಅವೆಲ್ಲ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ಕೊಡ್ತಾ ಇದ್ದಾನೆ. ಆತನನ್ನ ಇನ್ನಷ್ಟು ವಿಚಾರಣೆಗೆ ಈಡು ಮಾಡ್ತಾ ಇದ್ದಾರೆ. ಮಾಹಿತಿ ಸಿಕ್ಕಾಪಟ್ಟೆ ಗೊಂದಲಕಾರಿಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಅದನ್ನ ಕೇಳಿ ಅಧಿಕಾರಿಗಳೇ ದಂಗು ಬಡ್ದಿದ್ದಾರಂತೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದಾನೆ ಮುಸುಕುಧಾರಿ? ಆತನನ್ನ ಯಾವ ರೀತಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ? ಯಾವೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾನಂತೆ? ಅಧಿಕಾರಿಗಳು ಯಾಕೆ ದಂಗು ಬಡಿತಾರೆ? ದಂಗು ಬಡಿಯ ಅಂತದ್ದು ಏನ್ ಹೇಳ್ತಾ ಇದ್ದಾನಂತ ಆತ? ಏನ್ ಮಾಹಿತಿ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ. ನಿನ್ನೆಂದಲೂ ಕೂಡ ಈ ಒಂದು ವಿಚಾರಣೆ ನಡೀತಾ ಇರುವಂತದ್ದು. ನಿನ್ನೆ ಸತತ 7 ಗಂಟೆಗಳ ವಿಚಾರಣೆ ಆಗಿತ್ತು. ಇವತ್ತು ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ನಿನ್ನೆ ಏನು ಬುರುಡೆಗೆ ಸಂಬಂಧಿಸಿದಂತಹ ವಿಚಾರಣೆ ಸಂದರ್ಭದಲ್ಲೂ ಸ್ವಲ್ಪ ಗೊಂದಲಕ್ಕೆ ಉಂಟಾಗಿದ್ದು, ಅಂದ್ರೆ ಬುರುಡೆ ತಂದಂತಹ ವಿಚಾರದಲ್ಲಿ ಸ್ವಲ್ಪ ಗೊಂದಲಕಾರಿಯಾದಂತಹ ಹೇಳಿಕೆಯನ್ನು ಆ ಒಂದು ದೂರುದಾರ ವ್ಯಕ್ತಿ ನೀಡಿದ್ದ. ಇವತ್ತು ಮತ್ತೆ ವಿಚಾರಣೆ ಸಾಗಿರುವಂತದ್ದು. ಇವತ್ತು ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆ ನಡೀತಾ ಇದೆ. ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆಯಲ್ಲಿ ಈ ಹಿಂದೆ ಆ ಒಂದು ಪಾಯಿಂಟ್ಗಳ ಉತ್ಖನನ ಸಂದರ್ಭದಲ್ಲಿ, ವಿಡಿಯೋ ದಾಖಲೀಕರಣದ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನು ಹೇಳಿದ್ದ. ಅಂದ್ರೆ ಅಧಿಕಾರಿಗಳು ಆ ಒಂದು ಪಾಯಿಂಟ್ ನಲ್ಲಿ ನಿಲ್ಲಿಸಿ ಒಂದು ಪಾಯಿಂಟ್ ನ ಪಾಯಿಂಟ್ ನಲ್ಲಿ ಶವ ಹೂಳುವುದಕ್ಕೆ ಯಾರು ಹೇಳಿದ್ರು, ಜೊತೆಗೆ ಆ ಒಂದು ಶವವನ್ನು ಹೂಳುವುದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು, ಈ ರೀತಿಯಾದಂತಹ ಪ್ರಶ್ನೆಯನ್ನು ಈ ಹಿಂದೆ ಕೇಳಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನು ಉಲ್ಲೇಖಿಸಿದ್ದೆ. ಈ ಒಂದಷ್ಟು ಹೆಸರುಗಳನ್ನು ಕೂಡ ಅವತ್ತು ಹೇಳಿದ್ದು. ಅದನ್ನು ವಿಡಿಯೋ ದಾಖಲೀಕರಣ ಕೂಡ ಮಾಡಿಕೊಂಡಿದ್ರು. ಇವತ್ತು ಮತ್ತೆ ಆ ಒಂದು ವಿಡಿಯೋ ದಾಖಲೀಕರಣವನ್ನ ಮುಂದಿಟ್ಟು ಆತನಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಹೆಸರುಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಹೆಸರುಗಳಲ್ಲಿ ಖಚಿತತೆ ಬರಲಿ, ನಿಖರತೆ ಬರಲಿ ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಮತ್ತೆ ಆ ಒಂದು ವಿಡಿಯೋವನ್ನು ತೋರಿಸಿ ಮತ್ತಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿದ್ರು. ಆದ್ರೆ ಆ ಹೆಸರುಗಳು ಹೇಳುವ ಸಂದರ್ಭದಲ್ಲಿ ಆತ ಒಂದಷ್ಟು ಗೊಂದಲಕ್ಕೆ ಒಳಗಾದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಒಂದಷ್ಟು ಹೆಸರುಗಳು ಹೇಳಿದ್ರೆ ಇಲ್ಲಿ ಮತ್ತೆ ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಒಂದೆರಡು ಹೆಸರು ಆಚೆ ಈಚೆ ಆಗಿರುವಂತದ್ದು ಮತ್ತು ಆ ಬೇರೆ ಹೆಸರನ್ನು ಕೂಡ ಇವತ್ತು ಉಲ್ಲೇಖ ಮಾಡಿರುವಂತದ್ದು. ಈ ರೀತಿಯಂತ ಗೊಂದಲಕ್ಕೆ ಒಳಗಾಗಿದ್ದಾನೆ ಆತ. ಈ ಒಂದು ಗೊಂದಲದಿಂದಾಗಿ ಅಧಿಕಾರಿಗಳೇ ದಿನೇಶ್ ಬೆಳಗ್ಗೆಯಿಂದನೂ ಕೂಡ ಇಂಟ್ರಾಗೇಷನ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಇಂಟ್ರಾಗೇಷನ್ ನಡೀತಾ ಇದೆ? ಇಷ್ಟೊತ್ತಾದ್ರೂ ಕೂಡ ಆತನ ವಿಚಾರಣೆ ಮುಗ್ದಿಲ್ವಾ? ಯಾರು ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ? ಸ್ವತಃ ಅಧಿಕಾರಿಗಳು ಯಾರ್ಯಾರು ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ? ಇನ್ನು ಎಷ್ಟೋ ತನಕ ಮುಂದುವರಿಬಹುದು? ಹೌದು, ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಸತತ ವಿಚಾರಣೆ ನಡೆದಿತ್ತು. ಬೇರೆ ಬೇರೆ ವಿಚಾರವಾಗಿ ವಿಚಾರಣೆ ಸಾಗಿತ್ತು. ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತ ವಿಚಾರಣೆ ನಿನ್ನೆ ನಡೆದಿದ್ರೆ, ಇವತ್ತು ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಹೆಸರುಗಳಿಗೆ ಸಂಬಂಧಿಸಿದಂತೆ ವಿಚಾರಣೆಗಳು ಸಾಗ್ತಾ ಇರುವಂತದ್ದು. ಇವತ್ತು ಕೂಡ ಸುಮಾರು 11:30 ಸುಮಾರಿಗೆ ವಿಚಾರಣೆ ಆರಂಭ ಆಗಿರುವಂತದ್ದು. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು. ಸುಮಾರು 6-6:30 ಗಂಟೆಗಳ ಕಾಲ ವಿಚಾರಣೆ ನಡೀಲಿಕ್ಕಿರುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ತೀವ್ರವಾದಂತಹ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈ ಹಿಂದೆ ಆ ಉತ್ಖನನಕ್ಕೆ ಟೈಮ್ ಹೋಗಿತ್ತು. ಆ ಸಂದರ್ಭದಲ್ಲಿ ವಿಚಾರಣೆ ಸರಿಯಾಗಿ ನಡೆದಿರಲಿಲ್ಲ. ಸದ್ಯ ನಿನ್ನೆಯಿಂದ ಬಹಳಷ್ಟು ತೀವ್ರವಾದಂತಹ ವಿಚಾರಣೆ ಸಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆಗಳು ಸಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಪಾಯಿಂಟ್ ನ ಸುಮಾರು 17 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ಆಗಿದೆ. 17 ಪಾಯಿಂಟ್ಗಳ ಉತ್ಖನನದ ವಿಡಿಯೋ ಕೂಡ ದಾಖಲೀಕರಣ ಆಗಿರುವಂತದ್ದು. ಹೀಗಾಗಿ ಆ ಒಂದು ವಿಡಿಯೋವನ್ನು ಮುಂದಿಟ್ಟುಕೊಂಡು ಈಗಾಗಲೇ ವಿಚಾರಣೆ ಸಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು
ಒಂದು ವಿಡಿಯೋ ದಾಖಲೀಕರಣದಲ್ಲಿ ಒಂದಷ್ಟು ಹೆಸರುಗಳನ್ನು ಹೇಳಿದ, ಅಂದ್ರೆ ಪ್ರತಿ ಪಾಯಿಂಟ್ ಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನು ಹೇಳಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳ ಏನು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಲಿಕ್ಕೆ ಬಾಕಿ ಇರುವಂತದ್ದು. ಹೀಗಾಗಿ ಹೆಸರುಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಡುವಂತದ್ದು, ಅಂದ್ರೆ ಯಾರ್ಯಾರ ಹೆಸರು ಹೇಳಿದ್ದಾನೆ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡುವಂತದ್ದು. ಹೆಸರುಗಳನ್ನು ಹೇಳುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಮತ್ತೆ ಪ್ರಶ್ನಿಸಿದ್ರೆ ಆತ ಮತ್ತೆ ಒಂದಷ್ಟು ಗೊಂದಲಕಾರಿಯಾದಂತಹ ಉತ್ತರ ನೀಡುವುದು. ಜೊತೆಗೆ ಸುಮಾರು 10-20 ವರ್ಷ ಆಯ್ತು, ನನಗೆ ಈಗ ಸ್ಪಷ್ಟವಾದಂತಹ ನೆನಪು ಉಳಿಯೋದಿಲ್ಲ, ಆದ್ರೆ ಹೆಸರಲ್ಲಿ ಆಚೀಚೆ ಚೇಂಜ್ ಆಗಿರಬಹುದು ಅನ್ನುವಂತ ಈ ರೀತಿಯಾದಂತಹ ವಾದಗಳು ಕೂಡ ಆತ ಮಾಡ್ತಾ ಇರುವಂತದ್ದು. ಆತನ ವಾದ ಕೇಳಿ ಅಧಿಕಾರಿಗಳೇ ಒಂದಷ್ಟು ಗಲಿಬಿಲಿ ಆಗ್ತಾ ಇರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಒಟ್ಟಿನಲ್ಲಿ ಆತ ಹೆಸರುಗಳು ಹೇಳುವಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಕ್ಕೆ ಒಳಗಾಗ್ತಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್, ಡೀಟೇಲ್ಸ್ ಗಾಗಿ. ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಸೋಕಾಲ್ಡ್ ನಿಗೂಢ ವ್ಯಕ್ತಿಗೆ ಡ್ರಿಲ್ ನಡೀತಾ ಇದೆ. ಅನಾಮಿಕಾ ಹೇಳ್ತಾ ಇರುವಂತಹ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಇದ್ದಾನೆ ಆತ. ಆ ಹೆಸರುಗಳಲ್ಲೇ ಒಂದಷ್ಟು ಗೊಂದಲ ಇದೆ ಅಂತ ಹೇಳಲಾಗ್ತಾ ಇದೆ. ಮುಸುಕುಧಾರಿಯ ವಾದ ಕೇಳಿ ಅಧಿಕಾರಿಗಳೇ ಸುಸ್ತು ಹೊಡಿತಾ ಇದ್ದಾರೆ. ಆತ ಕೂಡ ಹೀಗೆ ಒಂದೊಂದ್ಸರಿ ಒಂದೊಂದರ ಉತ್ಖನನದ ವೇಳೆ ಕೆಲವು ಹೆಸರುಗಳನ್ನ ದೂರುದಾರ ಹೇಳಿದ್ದ. ಶವ ಹೂತ ವಿಚಾರವಾಗಿ ಒಂದಷ್ಟು ಹೆಸರುಗಳು, ಇಂತಿಂತ ಹೆಸರುಗಳು ಅಂತ. ಶೋಧ ಸಂದರ್ಭದಲ್ಲಿ ಯಾರು ಹೇಳಿದ್ರಪ್ಪ ನಿನಗೆ ಶವ ಹೂಳೋದಕ್ಕೆ ಅಂತ ಕೇಳಿದ್ರೆ ಒಂದಷ್ಟು ಹೆಸರುಗಳನ್ನ ಹೇಳಿದ್ದ. ಶವಗಳನ್ನ ಹೂಳುವಾಗ ಯಾರು ಜೊತೆಯಲ್ಲಿ ಇದ್ದರು ಅಂತ ಕೇಳಿದಾಗ ಅದಕ್ಕೊಂದಿಷ್ಟು ಹೆಸರು ಹೇಳಿದ್ದ ದೂರುದಾರ. ಅವುಗಳನ್ನೆಲ್ಲ ಕೇಳಿ ಅಧಿಕಾರಿಗಳೇ ದಂಗು ಬಡ್ದಿದ್ದಾರಂತೆ. ಅಷ್ಟು ಗೊಂದಲಕಾರಿಯಾಗಿದೆ ಅವೆಲ್ಲ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ಕೊಡ್ತಾ ಇದ್ದಾನೆ, ಆತನನ್ನ ಇನ್ನಷ್ಟು ವಿಚಾರಣೆಗೆ ಈಡು ಮಾಡ್ತಾ ಇದ್ದಾರೆ. ಮಾಹಿತಿ ಸಿಕ್ಕಾಪಟ್ಟೆ ಗೊಂದಲಕಾರಿಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಅದನ್ನ ಕೇಳಿ ಅಧಿಕಾರಿಗಳೇ ದಂಗು ಬಡ್ದಿದ್ದಾರಂತೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದಾನೆ ಮುಸ್ಕುಧಾರಿ? ಆತನನ್ನ ಯಾವ ರೀತಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ? ಯಾವೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾನಂತೆ? ಅಧಿಕಾರಿಗಳು ಯಾಕೆ ದಂಗು ಬಡಿತಾರೆ? ದಂಗು ಬಡಿಯ ಅಂತದ್ದು ಏನ್ ಹೇಳ್ತಾ ಇದ್ದಾನಂತ ಆತ? ಏನ್ ಮಾಹಿತಿ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ. ನಿನ್ನೆಂದಲೂ ಕೂಡ ಈ ಒಂದು ವಿಚಾರಣೆ ನಡೀತಾ ಇರುವಂತದ್ದು. ನಿನ್ನೆ ಸತತ 7 ಗಂಟೆಗಳ ವಿಚಾರಣೆ ಆಗಿತ್ತು. ಇವತ್ತು ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ನಿನ್ನೆ ಏನು ಬುರುಡೆಗೆ ಸಂಬಂಧಿಸಿದಂತಹ ವಿಚಾರಣೆ ಸಂದರ್ಭದಲ್ಲೂ ಸ್ವಲ್ಪ ಗೊಂದಲಕ್ಕೆ ಉಂಟಾಗಿದ್ದು, ಅಂದ್ರೆ ಬುರುಡೆ ತಂದಂತಹ ವಿಚಾರದಲ್ಲಿ ಸ್ವಲ್ಪ ಗೊಂದಲಕಾರಿಯಾದಂತಹ ಹೇಳಿಕೆಯನ್ನು ಆ ಒಂದು ದೂರುದಾರ ವ್ಯಕ್ತಿ ನೀಡಿದ್ದ. ಇವತ್ತು ಮತ್ತೆ ವಿಚಾರಣೆ ಸಾಗಿರುವಂತದ್ದು. ಇವತ್ತು ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆ ನಡೀತಾ ಇದೆ. ಪಾಯಿಂಟ್ಗಳಿಗೆ ಸಂಬಂಧಿಸಿದಂತ ವಿಚಾರಣೆಯಲ್ಲಿ ಈ ಹಿಂದೆ ಆ ಒಂದು ಪಾಯಿಂಟ್ಗಳ ಉತ್ಖನನ ಸಂದರ್ಭದಲ್ಲಿ, ವಿಡಿಯೋ ದಾಖಲೀಕರಣದ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನು ಹೇಳಿದ್ದ. ಅಂದ್ರೆ ಅಧಿಕಾರಿಗಳು ಆ ಒಂದು ಪಾಯಿಂಟ್ ನಲ್ಲಿ ನಿಲ್ಲಿಸಿ ಒಂದು ಪಾಯಿಂಟ್ ನಲ್ಲಿ ಶವ ಹೂಳುವುದಕ್ಕೆ ಯಾರು ಹೇಳಿದ್ರು, ಜೊತೆಗೆ ಆ ಒಂದು ಶವವನ್ನು ಹೂಳುವುದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು, ಈ ರೀತಿಯಾದಂತಹ ಪ್ರಶ್ನೆಯನ್ನು ಈ ಹಿಂದೆ ಕೇಳಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳನ್ನು ಉಲ್ಲೇಖಿಸಿದ್ದೆ. ಈ ಒಂದಷ್ಟು ಹೆಸರುಗಳನ್ನು ಕೂಡ ಅವತ್ತು ಹೇಳಿದ್ದು. ಅದನ್ನು ವಿಡಿಯೋ ದಾಖಲೀಕರಣ ಕೂಡ ಮಾಡಿಕೊಂಡಿದ್ರು. ಇವತ್ತು ಮತ್ತೆ ಆ ಒಂದು ವಿಡಿಯೋ ದಾಖಲೀಕರಣವನ್ನ ಮುಂದಿಟ್ಟು ಆತನಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಹೆಸರುಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಹೆಸರುಗಳಲ್ಲಿ ಖಚಿತತೆ ಬರಲಿ, ನಿಖರತೆ ಬರಲಿ ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಮತ್ತೆ ಆ ಒಂದು ವಿಡಿಯೋವನ್ನು ತೋರಿಸಿ ಮತ್ತಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿದ್ರು. ಆದ್ರೆ ಆ ಹೆಸರುಗಳು ಹೇಳುವ ಸಂದರ್ಭದಲ್ಲಿ ಆತ ಒಂದಷ್ಟು ಗೊಂದಲಕ್ಕೆ ಒಳಗಾದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಒಂದಷ್ಟು ಹೆಸರುಗಳು ಹೇಳಿದ್ರೆ ಇಲ್ಲಿ ಮತ್ತೆ ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಒಂದೆರಡು ಹೆಸರು ಆಚೆ ಈಚೆ ಆಗಿರುವಂತದ್ದು ಮತ್ತು ಆ ಬೇರೆ ಹೆಸರನ್ನು ಕೂಡ ಇವತ್ತು ಉಲ್ಲೇಖ ಮಾಡಿರುವಂತದ್ದು. ಈ ರೀತಿಯಂತ ಗೊಂದಲಕ್ಕೆ ಒಳಗಾಗಿದ್ದಾನೆ ಆತ. ಈ ಒಂದು ಗೊಂದಲದಿಂದಾಗಿ ಅಧಿಕಾರಿಗಳೇ ದಿನೇಶ್ ಬೆಳಗ್ಗೆಯಿಂದನೂ ಕೂಡ ಇಂಟ್ರಾಗೇಷನ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಇಂಟ್ರಾಗೇಷನ್ ನಡೀತಾ ಇದೆ? ಇಷ್ಟೊತ್ತಾದ್ರೂ ಕೂಡ ಆತನ ವಿಚಾರಣೆ ಮುಗ್ದಿಲ್ವಾ? ಯಾರು ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ? ಸ್ವತಃ ಅಧಿಕಾರಿಗಳು ಯಾರ್ಯಾರು ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ? ಇನ್ನು ಎಷ್ಟೋ ತನಕ ಮುಂದುವರಿಬಹುದು?
ಹೌದು, ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಸತತ ವಿಚಾರಣೆ ನಡೆದಿತ್ತು. ಬೇರೆ ಬೇರೆ ವಿಚಾರವಾಗಿ ವಿಚಾರಣೆ ಸಾಗಿತ್ತು. ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತ ವಿಚಾರಣೆ ನಿನ್ನೆ ನಡೆದಿದ್ರೆ, ಇವತ್ತು ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಹೆಸರುಗಳಿಗೆ ಸಂಬಂಧಿಸಿದಂತೆ ವಿಚಾರಣೆಗಳು ಸಾಗ್ತಾ ಇರುವಂತದ್ದು. ಇವತ್ತು ಕೂಡ ಸುಮಾರು 11:30 ಸುಮಾರಿಗೆ ವಿಚಾರಣೆ ಆರಂಭ ಆಗಿರುವಂತದ್ದು. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು. ಸುಮಾರು 6-6.5 ಗಂಟೆಗಳ ಕಾಲ ವಿಚಾರಣೆ ನಡೀಲಿಕ್ಕಿರುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ತೀವ್ರವಾದಂತಹ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈ ಹಿಂದೆ ಆ ಉತ್ಖನನಕ್ಕೆ ಟೈಮ್ ಹೋಗಿತ್ತು. ಆ ಸಂದರ್ಭದಲ್ಲಿ ವಿಚಾರಣೆ ಸರಿಯಾಗಿ ನಡೆದಿರಲಿಲ್ಲ. ಸದ್ಯ ನಿನ್ನೆಯಿಂದ ಬಹಳಷ್ಟು ತೀವ್ರವಾದಂತಹ ವಿಚಾರಣೆ ಸಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆಗಳು ಸಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಪಾಯಿಂಟ್ ನ ಸುಮಾರು 17 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ಆಗಿದೆ. 17 ಪಾಯಿಂಟ್ಗಳ ಉತ್ಖನನದ ವಿಡಿಯೋ ಕೂಡ ದಾಖಲೀಕರಣ ಆಗಿರುವಂತದ್ದು. ಹೀಗಾಗಿ ಆ ಒಂದು ವಿಡಿಯೋವನ್ನು ಮುಂದಿಟ್ಕೊಂಡು ಈಗಾಗಲೇ ವಿಚಾರಣೆ ಸಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ವಿಡಿಯೋ ದಾಖಲೀಕರಣದಲ್ಲಿ ಒಂದಷ್ಟು ಹೆಸರುಗಳನ್ನು ಹೇಳಿದ, ಅಂದ್ರೆ ಪ್ರತಿ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಹೆಸರುಗಳನ್ನು ಹೇಳಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಲಿಕ್ಕೆ ಬಾಕಿ ಇರುವಂತದ್ದು. ಹೀಗಾಗಿ ಹೆಸರುಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಡುವಂತದ್ದು. ಅಂದ್ರೆ ಯಾರ್ಯಾರ ಹೆಸರು ಹೇಳಿದ್ದಾನೆ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡುವಂತದ್ದು. ಹೆಸರುಗಳನ್ನು ಹೇಳುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಮತ್ತೆ ಪ್ರಶ್ನಿಸಿದ್ರೆ ಆತ ಮತ್ತೆ ಒಂದಷ್ಟು ಗೊಂದಲಕಾರಿಯಾದಂತಹ ಉತ್ತರ ನೀಡುವುದು. ಜೊತೆಗೆ ಸುಮಾರು 10-20 ವರ್ಷ ಆಯ್ತು, ನನಗೆ ಈಗ ಸ್ಪಷ್ಟವಾದಂತಹ ನೆನಪು ಉಳಿಯೋದಿಲ್ಲ, ಆದ್ರೆ ಹೆಸರಲ್ಲಿ ಆಚೀಚೆ ಚೇಂಜ್ ಆಗಿರಬಹುದು ಅನ್ನುವಂತ ಈ ರೀತಿಯಾದಂತಹ ವಾದಗಳು ಕೂಡ ಆತ ಮಾಡ್ತಾ ಇರುವಂತದ್ದು. ಆತನ ವಾದ ಕೇಳಿ ಅಧಿಕಾರಿಗಳೇ ಒಂದಷ್ಟು ಗಲಿಬಿಲಿ ಆಗ್ತಾ ಇರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಒಟ್ಟಿನಲ್ಲಿ ಆತ ಹೆಸರುಗಳು ಹೇಳುವಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಕ್ಕೆ ಒಳಗಾಗ್ತಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್, ಡೀಟೇಲ್ಸ್ಗಾಗಿ.